ಕಾನೂನಿನಲ್ಲಿ ಇವತ್ತು ಏನಿದೆ ಗೊತ್ತಿಲ್ಲ, ಮರಳು ಮತ್ತು ಕೆಂಪು ಗಲ್ಲಿಗೆ ನಿಷೇಧ ಇದೆ. ಇದು ಬ್ಲಾಕ್ ಅಲ್ಲಿ ಹೋಗ್ತಾ ಇದೆ. ಯಾರಿಗೆ ಲಾಭ? ವ್ಯಾಪಾರ ಮಾಡುವವರಿಗೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಲಾಭ ಆಗ್ತಾ ಇದೆ. ಅದನ್ನು ಓಪನ್ ಮಾಡ್ಬೋದಲ್ಲ. ಸರ್ಕಾರಕ್ಕೆ ಕಟ್ಟಬೇಕಾದಂತಹ ತೆರಿಗೆಯನ್ನು ಕಟ್ಟಿಕೊಂಡು ಸರ್ಕಾರ ಅದಕ್ಕೆ ಏನು ಬೇಕಾದಂತಹ ರೀತಿಯಾದಂತಹ ಅನುಮತಿಯನ್ನು ಕೊಟ್ಟು ಸಾರ್ವಜನಿಕರಿಗೆ ಗ್ರಾಹಕರಿಗೆ ಸಿಗುವ ರೀತಿಯಲ್ಲಿ ಮಾಡ್ಬೋದಲ್ವಾ? ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಇಲ್ಲಿನ ಜನಪ್ರತಿನಿಧಿಗಳೇ ಇದ್ದಾರೆ. ಒಂದು ವೇಳೆ ಇಲ್ಲಿನ ಜನಪ್ರತಿನಿಧಿಗಳು ಸರಿಯಾಗಿ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಇದನ್ನು ಸರ್ಕಾರಕ್ಕೆ ಒಂದು ಕಾನೂನು ಮಾಡಲಿಕ್ಕೆ ಸಾಧ್ಯ ಇದೆ. ಸರ್ಕಾರಕ್ಕೆ ಬೇಕಾದಂತ ರಾಯಲ್ಟಿ ಕೂಡ ಸಿಗ್ತದೆ. ಈಗ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿಕೊಂಡು ದುಬಾರಿ ಬೆಳೆಗೆ ಇವರು ಗ್ರಾಹಕರಿಗೆ ಈ ಕಲ್ಲು ಮತ್ತು ಹೊಯ್ಗೆಯನ್ನು ಮಾರ್ತಾ ಇದ್ದಾರೆ. ಹೌದು, ಅದು ಹೋಗ್ತಾ ಇದೆ ಜಿಲ್ಲೆಯಿಂದ. ಅಲ್ಲ, ಇದು ಈ ಜಿಲ್ಲೆಯಿಂದ ಯಾರ್ದು ಇಲ್ಲಿ ಹೋಗ್ತಾ ಇರುವಂತದ್ದು? ಜಿಲ್ಲೆಯ ಪ್ರಭಾವಿ ಶಾಸಕರ ಒಡೆತನದ ಗಣಿಗಾರಿಕೆಗಳಾಗಿರ್ತದೆ ಇಲ್ಲಿ ನಡೀತಾ ಇರುವಂತದ್ದು. ಒಂದು ಉಳ್ಳಾಳದಲ್ಲಿ ನಡೀತಾ ಇದೆ. ಅಲ್ಲಿನ ಶಾಸಕರು ಅದರಲ್ಲಿ ಪಾಲುದಾರಿಕೆ ಇದೆ ಅಂತ ಹೇಳುವಂತ ವರದಿಗಳು ಬರ್ತಾ ಇದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕರವರು ಕೂಡ ಅವರ ಪಾಲುದಾರಿಕೆಯಲ್ಲಿ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಪ್ರಭಾವಿಗಳು, ನೀವು ಪ್ರತಿಯೊಂದು ಕೋರೆಯಲ್ಲಿ ನೋಡಿ ಪ್ರಭಾವಿಗಳಿದ್ದಾರೆ. ಮಾಜಿ ಶಾಸಕರು, ಹಾಲಿ ಶಾಸಕರು ಇದರ ಹಿಂದೆ ಇದ್ದಾರೆ. ಯಾಕೆ ಇದನ್ನು ಸರ್ಕಾರಕ್ಕೆ ಸುಮಾರು ಸಲ ನಮ್ಮ ಇವರು ವಿಜಯ ಟೈಮ್ಸ್ ಅವರು ಶಿಬರೂರು ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಜನರು ಇದ್ದಾರೆ ಅದರ ಹಿಂದೆ. ಇದು ಜಿಲ್ಲೆಯ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಎಲ್ಲೋ ಕಾರ್ಖಾನೆಗಳಿಗೆ ಹೋಗ್ತಾ ಇದೆ. ಅದನ್ನು ಇಲ್ಲಿ ತಡೆಯುತ್ತಾ ಇಲ್ಲ. ಇಲ್ಲಿನ ಜನರಿಗೆ ಸಿಗ್ಬೇಕಾದಂತಹ ಹೊಯ್ಗೆ ಮತ್ತು ಕಲ್ಲುಗಳು ಅವರಿಗೆ ಸಿಗ್ತಾ ಇಲ್ಲ. ದುಬಾರಿ ಬೆಳೆಗೆ ಅವ್ರು ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ನೋಡಿ. ಮಣ್ಣುಂಟಲ್ಲ